ನಮಸ್ಕಾರ ಸ್ನೇಹಿತರೆ, ಡಿ ಸಿ ಆಫೀಸ್ನ ಎದುರು ಇರುವಂಥ ಈ ಒಂದು ಹೆರಿಟೇಜ್ ಬಿಲ್ಡಿಂಗ್ನಲ್ಲಿ ನಮ್ಮ ಹಾಸನ ಜಿಲ್ಲಾ ಡಿ ಸಿ ಅವರ ಮನೆ ಇರೋದು ನಿಮಗೆ ಗೊತ್ತಾ? ಹೌದು ಸ್ನೇಹಿತರೆ, ಡಿ ಸಿ ಅವರ ಮನೆ ಇದರೊಳಗೆ ಇದ್ದು ಆ ಬಿಲ್ಡಿಂಗ್ 1880ನೇ ಇಸ್ವಿಯಲ್ಲಿ ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಅಂತ ಹೇಳ್ಬೋದು. ಹೆರಿಟೇಜ್ ಬಿಲ್ಡಿಂಗ್ ಸ್ನೇಹಿತರೆ. ಈ ಬಂಗ್ಲೋ ಬಗ್ಗೆ ಸ್ವತಃ ಡಿ ಸಿ ಮೇಡಮ್ನವರೇ ಚಂದನ ಟಿವಿಯಲ್ಲಿ ಒಂದು ಸಂದರ್ಶನದಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದು ಸ್ನೇಹಿತರೆ. ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣ. ಹೌದು, ಇದು ಒಂದು ಐತಿಹಾಸಿಕ ತಾಣ ಅಂತ ಹೇಳ್ಬೋದು. ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಬಂಗಲೋ ಇದು ಒಂದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು, 1880ಯಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. ನಂತರ ಒಂದು ವಿಶೇಷತೆ ಅಂದ್ರೆ ಮೈಸೂರು ಮಹಾರಾಜರು ನಂತರ ದಿನಗಳಲ್ಲಿ ಹಾಸನಗೆ ಬರಬೇಕು ಅಂದ್ರೆ ಇಲ್ಲಿ ಬಂದು ಉಳ್ಕೊಂತಾ ಇದ್ರು. ಇದು ನಮ್ಮ ಗೆಜೆಟಿಯರಲ್ಲಿ ರೆಕಾರ್ಡ್ ಆಗಿದೆ. ಹಾಸನದ ಈ ಬಂಗ್ಲೋದಲ್ಲಿ ಅವರು ಉಳ್ಕೊಂಡು ಇಲ್ಲಿ 1 ವಾರ 15 ದಿನ ಸುತ್ತಮುತ್ತ ಪ್ರದೇಶಗಳಿಗೆ ವಿಸಿಟ್ ಮಾಡೋದು, ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ರಿವ್ಯೂ, ಮತ್ತೆ ಇಲ್ಲಿನ ವರ್ತಕರ ಜೊತೆಲಿ ಜನಗಳ ಜೊತೆಯಲ್ಲಿ ಒಂದು ಇಂಟರಾಕ್ಷನ್, ಇದು ಎಲ್ಲ ಇಲ್ಲಿ ನಡೆಸ್ತಾ ಇದ್ರು ಅಂತ ಹೇಳಿ ನಮ್ಗೆ ತಿಳಿದು ಬಂದಿದೆ. ತುಂಬಾ ಪುರಾತನ ಒಂದು ಬಂಗ್ಲೋ ಈಗ್ಲೂ ಇದನ್ನ ಇದೆ. ಅದು ಒಂದು ಹೆಮ್ಮೆ ಹಾಸನದ ಇದೊಂದು ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಹುದು. ತುಂಬಾ 10 ಎಕರೆ ಮೇಲೆ ಇತ್ತು, ಈಗ ಸ್ವಲ್ಪ ಬೇರೆ ಕಾರ್ಯಗಳಿಗೆ ಕೊಟ್ಟಿರೋದ್ರಿಂದ ಈಗ 6.5 ಎಕರೆ ಇದೆ. ಈ ಒಂದು ಪ್ರವಾಸಿ ತಾಣ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ ಆಗಿ ಘೋಷಣೆ ಮಾಡಿದ್ದೇವೆ. ಯಾಕಂದ್ರೆ ಇದು ಪಾರಂಪರಿಕ ತಾಣ ಆಗಿರೋದ್ರಿಂದ ಇದನ್ನು ಉಳಿಸ್ಕೊಳ್ಬೇಕಾಗಿದೆ. ಈ ಒಂದು ಹೆರಿಟೇಜ್ ಬಿಲ್ಡಿಂಗ್ ನೋಡುವುದೇ ಪುಣ್ಯ ಅಂತ ಹೇಳ್ತಾ ಡಿ ಸಿ ಮೇಡಮ್ ಬಗ್ಗೆ ಮಾತಾಡಲೇಬೇಕು. ಯಾವಾಗಲೂ ಜನರ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ನಮ್ಮ ಡಿ ಸಿ ಮೇಡಮ್ ಅವರ ಸರಳತೆ, ಕಾರ್ಯನಿಷ್ಠೆ ಮತ್ತು ಜನಪರ ಕೆಲಸ ಮಾಡುವ ಶೈಲಿ ನಿಜಕ್ಕೂ ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.